ಗುರು ಸಿಕ್ಬಿಟ್ಟಿದ್ದಾರೆ ಅನ್ನೋದು ಅರ್ಥ ಅಲ್ಲ. ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ಕು ಏನಂತೀವಿ ಎಲ್ಲರಿಗೂ ಎಫೆಕ್ಟು ಆಗುತ್ತಾ, ಎಲ್ಲ ನಕ್ಷತ್ರ ಮೇಲೆ ಆಗುತ್ತಾ, ಯೂನಿವರ್ಸಲ್ ಆಗುತ್ತಾ ಅಂತ. ನಾನು ಅದನ್ನೇ ಹೇಳೋದು. ಇವಾಗ ಒಂದು ಮಾತು ಹೇಳಿದ್ರಿ ನೀವು, ಹೀರೋಯಿನ್ ಹೇಳ್ತಾಳೆ ಅವನು ಶಿವಗಣ, ಅವ್ನು ಟಚ್ ಮಾಡೋದಕ್ಕೆ ಏನಂತೀವಿ ಬಹಳ ಕಷ್ಟ ಅಂತ. ಸೊ ಅದಕ್ಕೆ ಈ ಜನ್ಮದಲ್ಲಿ, ಈ ಕಲಿಯುಗದಲ್ಲಿ ಜಪ ತಪ ಉಪಾಸನೆ, ಹಿರಿಯರ ಮಾತು, ಇದನ್ನೆಲ್ಲ ಗೌರವ ಕೊಡಬೇಕು ಅನ್ನೋದು ಈ ಸಿನಿಮಾ ಒಂದು ಪ್ರೇರಣೆ ಆಯಿತಾ. ಜೊತೆಗೆ DNA ಕಮ್ಯುನಿಕೇಷನ್ ಅಂತ ಅಂತೀವಿ, ಆ ಉಗುರು, ಆ ಕೂದಲು, ಇದೆಲ್ಲ ನಮ್ಮ ಸಂಸ್ಕಾರ, ನಮ್ಮ ಕರ್ಮ ಚೆನ್ನಾಗಿತ್ತು ಅಂದರೆ, ನಾನಿವಾಗ ಬೆಳಿಗ್ಗೆಯಿಂದ ನಾನು ಚೆನ್ನಾಗಿ ಕೆಲಸ ಮಾಡಿ ರಾತ್ರಿ ಮಲಗಬೇಕಾದ್ರೆ ನಾನು ದೇವ್ರಿಗೂ ಒಂದು ಫೋಟೋ, ಒಂದು ದೀಪ ಅಂಟಿಸೋದು ಬೇಡ. ನಾನು ಹೇಳ್ತಾ ಇರೋದು, ಒಂದು ಹೂ ಕೊಡೋದು ಬೇಡ. ನನ್ನ ಆತ್ಮಸಾಕ್ಷಿಗೆ ನಾನು ಮೋಸ ಮಾಡ್ದಿರ ನಾನು ಮಲಗ್ತಾ ಇದ್ದೀನಿ ಅಂತ ಅಂದರೆ, ಆವಾಗ ನೀನು ಯೂನಿವರ್ಸಿಗೆ ಪ್ರಶ್ನೆ ಮಾಡು, ನನಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗ್ತಾ ಇದೆ, ವೈಟ್ ಮ್ಯಾಜಿಕ್ಕು ಏನಾದರೂ ನೀನು ಕೇಳ್ಕೊ, ದೃಷ್ಟಿ ಆಗ್ತಾ ಇದೆಯಾ ಅಂತ. ನಿನಗೆ ದೈವ ಒಂದು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ಸಿಂದ ಬಂದು ಯಾರೋ ಒಂದು ವ್ಯಕ್ತಿ ಬರ್ಬೋದು, ಪ್ರಾಣಿ ಬರ್ಬೋದು, ಯಾವುದೊಂದು ಡ್ರೀಮಲ್ಲಿ ಒಂದು ಪ್ರಾಬ್ಲಮ್ ಕ್ಲಿಯರ್ ಆಗ್ಬೋದು.